ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪವನ್ ಸರ್. ವೆಲ್ಕಮ್ ಟು ವಾಗ್ಮಿ ಕಾಮರ್ಸ್ ಕ್ಲಾಸಸ್. ಇಂದು ನಮ್ಮ ಚರ್ಚೆಯ ವಿಷಯ ಬಿಕಾಮ್ ಮೊದಲನೇ ಸೆಮಿಸ್ಟರ್ನ ಫೈನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್ನ ರಾಯಲ್ಟಿ ಚಾಪ್ಟರ್ನ ಮೂರನೇ ಕ್ವಶನ್. ಅ ಕೋಲ್ ಕಂಪನಿ ಟುಕ್ ಅ ಮೈನ್ ಆನ್ ಲೀಸ್ ಫ್ರಾಮ್ ಲ್ಯಾಂಡ್ಲಾರ್ಡ್ at a royalty of rupees 4 per ton. A coal raised with a minimum rent of rupees 80,000 per annum. The other in terms of agreement were as follows. ಇಲ್ಲಿ ಕೋಲ್ ಕಂಪನಿ ಅವರು ಒಂದು ಕೋಲ್ ಮೈನಿಂಗ್ ಲ್ಯಾಂಡ್ ಅನ್ನ ಲೀಸಿಗೆ ತಗೊಂಡಿದ್ದಾರೆ. ಲ್ಯಾಂಡ್ಲಾರ್ಡ್ ಫ್ರಾಮ್ ಲ್ಯಾಂಡ್ಲಾರ್ಡ್ ಅಂದ್ರೆ ಲ್ಯಾಂಡ್ಲಾರ್ಡ್ ಇಂದ ಓನರ್ ಆಫ್ ದ ಪ್ರಾಪರ್ಟಿ, ಕೋಲ್ ಕಂಪನಿ ಯೂಸರ್ ಆಫ್ ದ ಪ್ರಾಪರ್ಟಿ. ದ ರಾಯಲ್ಟಿ ಆಫ್ rupees 4 per ton. ರಾಯಲ್ಟಿಲಿ ₹4 ಪ್ರತಿ ಟನ್ನಿಗೆ ಕೊಡ್ತಾ ಇದ್ದಾರೆ. ₹4 per ton ವಿತ್ ಎ ಮಿನಿಮಮ್ ರೆಂಟ್ ಆಫ್ rupees 80,000 per annum. ₹80,000 ಪ್ರತಿ ವರ್ಷ ಇಲ್ಲಿ ಓನರ್ಗೆ ಟೆನೆಂಟ್ ಪೇ ಮಾಡ್ತಂತ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ. ದ ಅದರ್ ಟರ್ಮ್ಸ್ ಆಫ್ ಅಗ್ರಿಮೆಂಟ್ ವೇರ್ ಆಸ್ ಫಾಲೋಸ್. ಈಚ್ ಇಯರ್ ಎಕ್ಸೆಸ್ ಆಫ್ ಮಿನಿಮಮ್ ರೆಂಟ್ actual royalties earned shall be recoverable out of the excess royalties next 2 years. ಇಲ್ಲಿ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ ಅನ್ನ ನೆಕ್ಸ್ಟ್ 2 years ಕೊಟ್ಟಿದ್ದಾನೆ. ನೆಕ್ಸ್ಟ್ 2 years ಮೀನ್ಸ್ ಯಾವ ವರ್ಷ ಡೆಫಿಸಿಟ್ ಆಗಿರ್ತದಲ್ಲ, ಲಾಸ್ ಆಗಿರ್ತದಲ್ಲ, ಆದಂತ ಲಾಸ್ ಅನ್ನ ಬಿಟ್ಟು ಬರುವಂತ 2 ವರ್ಷಗಳು, ಮುಂಬರುವ 2 ವರ್ಷಗಳಲ್ಲಿ ಅವ ರಿಕವರಿ ತಗೋಬಹುದು. 2 years only. In the event of strike, actual royalties earned shall be discharged all the rental obligations. ಈ ಸ್ಟ್ರೈಕ್ ಆದಂತ ಅವಧಿಯಲ್ಲಿ ಎಷ್ಟು ಆಕ್ಚುಯಲ್ ರಾಯಲ್ಟಿ ಆಗತ್ತಲ್ಲ ಅಷ್ಟನ್ನೇ ಮಿನಿಮಮ್ ರೆಂಟ್ ಆಗಿ ಕೊಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಗ್ರಿಮೆಂಟ್ ಪ್ರಕಾರ. ಸೊ ಸ್ಟ್ರೈಕ್ ಮೀನ್ಸ್ ವರ್ಕ್ ಸ್ಟಾಪ್ ಆದಂತ ಅವಧಿ. ಈ ವರ್ಕ್ ಸ್ಟಾಪ್ ಕೆಲವೊಂದ್ಸಲ 1 ತಿಂಗಳ ವರ್ಕ್ ಸ್ಟಾಪ್ ಆಗಿರ್ಬೋದು, 2 ತಿಂಗಳ ವರ್ಕ್ ಸ್ಟಾಪ್ ಆಗಿರ್ಬೋದು, 3 ತಿಂಗಳ ವರ್ಕ್ ಸ್ಟಾಪ್ ಆಗಿರ್ಬೋದು, ಅಥವಾ 6 ತಿಂಗಳ ವರ್ಕ್ ಸ್ಟಾಪ್ ಆಗಿರ್ಬೋದು. ಸೊ ವರ್ಕ್ ಸ್ಟಾಪ್ ಆದಾಗ ಆಟೋಮೆಟಿಕಲಿ ಅರ್ನಿಂಗ್ಸ್ ಕಡಿಮೆ ಆಗ್ಬಿಡುತ್ತೆ. ಸೊ ಅರ್ನಿಂಗ್ಸ್ ಕಡಿಮೆ ಆದಾಗ ಒಂದು ಓನರ್ ಯೂಸರ್ ಆಫ್ ದ ಪ್ರಾಪರ್ಟಿಗೆ ಒಂದು ಪ್ರೊವಿಷನ್ ಕೊಟ್ಟಿರ್ತಾನೆ. ಸೊ ನೀವು ಆ ಒಂದು ವರ್ಷದಲ್ಲಿ ಎಷ್ಟು ರಾಯಲ್ಟಿ ಆಗತ್ತಲ್ಲ ಅಷ್ಟನ್ನೇ ಮಿನಿಮಮ್ ರೆಂಟ್ ಆಗಿ ಕೊಡಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನೆ. ಸೊ ಇಲ್ಲಿ ಅದೇ ಕೇಸ್ ಬಂದಿರೋದಿಲ್ಲ. ಇನ್ ದ ಇವೆಂಟ್ ಆಫ್ ಸ್ಟ್ರೈಕ್, ಆಕ್ಚುಯಲ್ ರಾಯಲ್ಟೀಸ್ ಅರ್ನ್ಡ್ ಶಾಲ್ ಡಿಸ್ಚಾರ್ಜ್ ಆಲ್ ದ ರೆಂಟಲ್ ಆಬ್ಲಿಗೇಷನ್. ಓಕೆ, ಇನ್ನು ಇಯರ್ ಮೊದಲನೇ ವರ್ಷ 2010ರಲ್ಲಿ 10,000 ಟನ್ ರೇಸ್ ಆಗಿದೆ. ಎರಡನೇ ವರ್ಷ 2011ರಲ್ಲಿ ಸ್ಟ್ರೈಕ್ ಆಗಿದೆ. ಆ ಒಂದು ವರ್ಷದಾಗ 15,000 ಟನ್ ರೇಸ್ ಆಗೈತಿ. 2012ರಲ್ಲಿ 25,000 ಟನ್ ರೇಸ್ ಆಗೈತ್ರಿ. 2013 30,000 ಟನ್ ರೇಸ್ ಆಗೈತಿ. ಸೊ ಇದನ್ನೆಲ್ಲ ಇನ್ಫಾರ್ಮೇಶನ್ ತಗೊಂಡು ಪ್ರಿಪೇರ್ ರಾಯಲ್ಟಿ ಚಾರ್ಟ್ ಅಂತ ಹೇಳಿದ್ದಾರೆ. ಸೊ ರಾಯಲ್ಟಿ ಚಾರ್ಟ್ ಪ್ರಿಪೇರ್ ಮಾಡ್ಬೇಕಂದ್ರೆ ಮೊದಲು ನಾವು ಗಿವನ್ ಇನ್ಫಾರ್ಮೇಶನ್ ಬರ್ಕೋಬೇಕು. ಸೊ ಗಿವನ್ ಇನ್ಫಾರ್ಮೇಶನ್ owner of property is equal to landlord. User of property coal company limited. Next, royalty ₹4 per ton, ಅಂದ್ರೆ ₹4 per ton ಅದ. ನೆಕ್ಸ್ಟ್ ಮಿನಿಮಮ್ ರೆಂಟ್ ₹80,000 per annum. ಸೊ ಅದೇ ರೀತಿ ಮಿನಿಮಮ್ ರೆಂಟ್ in event of strike reduced to actual royalty. ಇಲ್ಲಿ ಅಗ್ರಿಮೆಂಟ್ ಅಲ್ಲಿ ಹೇಳಿರೋ ಪ್ರಕಾರ ಮಿನಿಮಮ್ ರೆಂಟ್ ಇನ್ ದ ಇವೆಂಟ್ ಆಫ್ ಸ್ಟ್ರೈಕ್ ಪೀರಿಯಡ್ ರೆಡ್ಯೂಸ್ ಟು ಆಕ್ಚುಯಲ್ ರಾಯಲ್ಟಿ. ಅದೆಷ್ಟೇ ಇರಲಿ, ₹80,000 ಕೊಡೋ ಬದಲಾಗಿ ಆ ಒಂದು ವರ್ಷ ಎಷ್ಟು ರಾಯಲ್ಟಿ ಅರ್ನ್ ಆಗಿರ್ತದಲ್ಲ ಅಷ್ಟನ್ನ ಮಿನಿಮಮ್ ರೆಂಟ್ ಅಂತ ಕೊಡಬಹುದು ಅಂತ ಪ್ರಯೋಜನ ಇದೆ. ನೆಕ್ಸ್ಟ್ ಮಿನಿಮಮ್ ರೆಂಟ್ ರಿಕವರಿ. Next,
2 years. ನೆಕ್ಸ್ಟ್ 2 years ಅಂದ್ರೆ ಇಲ್ಲಿ ರಿಕವರಿ ಮಾಡ್ಕೋಬೇಕು. ನೆಕ್ಸ್ಟ್ 2 years ಅವಧಿ ಕೊಟ್ಟಿದ್ದಾನೆ ಇಲ್ಲಿ. ಓಕೆ, ಈ ಒಂದು ಗಿವನ್ ಇನ್ಫಾರ್ಮೇಶನ್ ಇಷ್ಟು ಬರ್ಕೊಂಡ ನಂತರ ಸೊ ಆಸ್ ಯೂಶುವಲ್ ಚಾರ್ಟಿಗೆ ಹೋಗ್ಬೇಕು. ಆಫ್ಟರ್ ಗಿವನ್ ಇನ್ಫಾರ್ಮೇಶನ್ ಈ ತರ ರಾಯಲ್ಟಿ ಚಾರ್ಟ್ ಅನ್ನು ಹಾಕೋಬೇಕು. ಮೊದಲನೇ ಕಾಲಮ್ ಇಯರ್, ಎರಡನೇ ಕಾಲಮ್ ಔಟ್ಪುಟ್ ಇನ್ ಟನ್ಸ್, ಮೂರನೇ ಕಾಲಮ್ ರಾಯಲ್ಟಿ. ರಾಯಲ್ಟಿಯಲ್ಲಿ ರುಪೀಸ್ 4 per ton ಇದೆ, ರುಪೀಸ್ 4 per ton. ಮಿನಿಮಮ್ ರೆಂಟ್, ಸರ್ಪ್ಲಸ್, ಶಾರ್ಟ್ ವರ್ಕಿಂಗ್ಸ್, ಅದರಲ್ಲಿ ಡೆಫಿಸಿಟ್, ರಿಕವರಿ, ರಿಕವರಿ, ದೆನ್ ಪೇಡ್ ಟು ಲ್ಯಾಂಡ್ ಲಾರ್ಡ್. ಸೊ ಈ 9 ಕಾಲಮ್ಸ್ ಇರುವಂತ ಚಾರ್ಟ್ ಹಾಕೋಬೇಕು. ಸೊ ಮೊದಲನೇ ವರ್ಷ 2010, 2010 ಔಟ್ಪುಟ್ ಬೇಯಿಂಗ್ 10,000. ಎರಡನೇ ವರ್ಷ 2011 ಸ್ಟ್ರೈಕ್ ಪೀರಿಯಡ್ ಅಲ್ಲಿ 15,000 ಟನ್ಸ್ ಔಟ್ಪುಟ್ ಆಗಿದೆ. ಮೂರನೇ ವರ್ಷ 2012 ಆ ಒಂದು ವರ್ಷದಲ್ಲಿ 25,000 ಟನ್ ಔಟ್ಪುಟ್ ಆಗಿತ್ತು. 2013 30,000 ಟನ್ ಔಟ್ಪುಟ್ ಆಗಿದೆ. ಸೊ ಕೊಟ್ಟಂತ ಔಟ್ಪುಟ್ ಅನ್ನು ಬರ್ಕೊಂಡಿದ್ದೇನೆ. ನೆಕ್ಸ್ಟ್ ಈಗ ರಾಯಲ್ಟಿ 4 into 10,000, 4 into 10,000 40,000, 4 into 15,000 60,000, 25,000 to 4 1 lakh. ಸೊ 4 into 30,000 1,20,000. ಸೊ ಇಲ್ಲಿ ರಾಯಲ್ಟಿ ಯಾವ ತರ ಕಂಡುಹಿಡಬೇಕಂದ್ರೆ ರಾಯಲ್ಟಿ ಪರ್ ಟನ್ 4 rupees ಇದೆ. 4 rupees into 10,000 40,000, 4 rupees into 15,000 60,000, 4 rupees into 25,000 1 lakh, 4 into 30,000 1,20,000. ಸೊ ಈಗ ಮಿನಿಮಮ್ ರೆಂಟ್ ಇಸ್ ಫಿಕ್ಸ್ಡ್ 80,000. ಸ್ಟ್ರೈಕ್ ಆದಂತ ಅವಧಿಯಲ್ಲಿ ಗಿವನ್ ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದಾರೆ, ಆಕ್ಚುಯಲ್ ರಾಯಲ್ಟಿ ಆದಷ್ಟನ್ನು ಮಿನಿಮಮ್ ರೆಂಟ್ ಕೊಡಿ ಅಂತ. ಇಲ್ಲಿ ಆಕ್ಚುಯಲ್ ರಾಯಲ್ಟಿ ಎಷ್ಟಾಗಿದೆ 60,000. ಸೊ ದಿಸ್ 60,000 ಶುಡ್ ಬಿ ಪೇಡ್ ಇನ್ ದ event of strike year to the owner. Then ಮೂರನೇ ವರ್ಷ 80,000, ನಾಲ್ಕನೇ ವರ್ಷ 80,000. ನೆಕ್ಸ್ಟ್ ಈಗ ಸರ್ಪ್ಲಸ್. ಮಿನಿಮಮ್ ರೆಂಟ್ ಕಡಿಮೆ ಇದ್ದು ರಾಯಲ್ಟಿ ಹೆಚ್ಚಿಗೆ ಇದ್ರೆ ಸರ್ಪ್ಲಸ್ ಬರುತ್ತೆ. ಅದೇ ಮಿನಿಮಮ್ ರೆಂಟ್ ಜಾಸ್ತಿ ಇದ್ರೆ ಡೆಫಿಸಿಟ್ ಬರುತ್ತೆ. ಮಿನಿಮಮ್ ರೆಂಟ್ ಜಾಸ್ತಿ ಇದೆ ಇಲ್ಲಿ. ಸೊ 40,000 ಡೆಫಿಸಿಟ್. ಸೊ ಇಲ್ಲಿ 60 ಡೆಫಿಸಿಟ್ ಇಲ್ಲ, ಸರ್ಪ್ಲಸ್ ಇಲ್ಲ. ನೆಕ್ಸ್ಟ್ ಇಲ್ಲಿ 1 lakh rupees ರಾಯಲ್ಟಿ ಇದೆ, 80,000 ಮಿನಿಮಮ್ ರೆಂಟ್ ಇದೆ. ಸೊ 20,000 ಸರ್ಪ್ಲಸ್. ನೆಕ್ಸ್ಟ್ ಇಲ್ಲಿ 1,20,000 ಇದೆ. ಸೊ 1,20,000 ರಾಯಲ್ಟಿ ಇದೆ, 80,000 ಮಿನಿಮಮ್ ರೆಂಟ್ ಇದೆ. ಸೊ 40,000 ನಮ್ದು ಸರ್ಪ್ಲಸ್. ಸೊ ಇಲ್ಲಿ ರಿಕವರಿನೋ ರಿಕವರಿನೋ ಯಾವ ತರ ಕಂಡುಹಿಡಬೇಕಂದ್ರೆ ಸೊ ನಮಗೆ ಡೆಫಿಸಿಟ್ ಆಗಿದ್ದು 2010 ಡೆಫಿಸಿಟ್ ಮೀನ್ಸ್ ಲಾಸ್. ಈ ಲಾಸ್ ಅನ್ನ ನಮಗೆ ರಿಕವರಿ ಮಾಡ್ಕೊಳ್ಳೋಕೆ ನೆಕ್ಸ್ಟ್ 2 years. ಸೊ ನಮ್ ಲಾಸ್ ಆಗಿದ್ದು 2010 2010 ಲಾಸ್ ಆಗಿದೆ ಅಂದ್ರೆ ಅದ್ರ ನೆಕ್ಸ್ಟ್ 2 years 2011 ಮೊದಲನೇ ವರ್ಷ ಇಲ್ಲಿ ಯಾವುದೇ ರೀತಿಯಾದ ಸರ್ಪ್ಲಸ್ ಇಲ್ಲ. ಸೊ ಇಲ್ಲಿ ರಿಕವರಿ ಮಾಡ್ಕೋಕ್ಕಾಗಲ್ಲ, 1 ವರ್ಷ ವೇಸ್ಟ್ ಆಯ್ತು. ಎರಡನೇ ವರ್ಷ ನಮ್ಗೆ 20,000 ರೂಪಾಯಿ ಸರ್ಪ್ಲಸ್ ಇದೆ. ಸೊ 20,000 ರೂಪಾಯಿನ ನಾವು ರಿಕವರಿ ತಗೋಬಹುದು. ಸೊ ಈ 40,000 ರೂಪಾಯಿದಲ್ಲಿ 20,000 ರೂಪಾಯಿ ಮಾತ್ರ ರಿಕವರಿ ಆಯ್ತು. ಬಟ್ ಈ 40,000 ರೂಪಾಯಿಗೆ ನಾವು 40,000 ರೂಪಾಯಿ ಅಮೌಂಟ್ ನ ರಿಕವರಿ ಮಾಡ್ಕೊಳ್ಳೋಕೆ ನೆಕ್ಸ್ಟ್ 2 years ಅಷ್ಟೇ ಅವಧಿ ಇತ್ತು. ಮೊದಲನೇ ವರ್ಷ ವೇಸ್ಟ್ ಆಯ್ತು. ಎರಡನೇ ವರ್ಷದಲ್ಲಿ ಬರೀ 20,000 ರೂಪಾಯಿ ಅಷ್ಟೇ ರಿಕವರಿ ಆಯ್ತು. ಇನ್ನು 20,000 ಇದರಲ್ಲಿ 20,000 ಆಗ್ಲಿಲ್ಲ. ಆಗದಿರೋ 20,000 ರೂಪಾಯಿನ ಇಲ್ಲಿ ಕಳಿಸ್ಬಿಡಿ. ಯಾಕಂದ್ರೆ ಅದರ ಅವಧಿ ಈ 40,000 ರೂಪಾಯಿದ ಅವಧಿ ಮುಗಿದೋಯ್ತು. ಇನ್ನು ನೆಕ್ಸ್ಟ್ 2013 ಸೊ ಸರ್ಪ್ಲಸ್ ಅಮೌಂಟ್ ಇದೆ ಬಟ್ ಯಾವುದೇ ಇಲ್ಲಿ ಡೆಫಿಸಿಟ್ ಇಲ್ಲ. ಸೊ ಪುಟ್ ಅ ಡ್ಯಾಶ್. ಸೊ ಇಲ್ಲಿ ಈಗ ಪೇ ಟು ಲ್ಯಾಂಡ್ ಲಾರ್ಡ್ ಮಿನಿಮಮ್ ರೆಂಟ್ ಜಾಸ್ತಿ ಇದ್ದು ರಾಯಲ್ಟಿ ಕಡಿಮೆ ಇದ್ರೆ ಸೊ ಈ ಮಿನಿಮಮ್ ರೆಂಟ್ ಅಮೌಂಟ್ ಅನ್ನ ಇಲ್ಲಿ ಬರ್ಬೋದು 80,000. ಸೊ ಇಲ್ಲಿ ಎರಡು ಸೇಮ್ ಇದೆ. ಸೊ ಇದನ್ನ 60,000 ರೂಪಾಯಿ ಬರ್ದ್ಬಿಡು. ನೆಕ್ಸ್ಟ್ ಇಲ್ಲಿ 1 lakh ಇದೆ. ಸೊ 1 lakh ಅಲ್ಲಿ ಈ 1 lakh ಅಮೌಂಟ್ ಅಲ್ಲಿ ಈ 20,000 ರೂಪಾಯಿ ಕಳಿಬೇಕು ರಿಕವರಿನ. ಸೊ 1 lakh ಅಲ್ಲಿ 20,000 ರೂಪಾಯಿ ಕಳೆದ್ರೆ ಬರೋದು 80,000 ರೂಪಾಯಿ. ಅದೇ ರೀತಿ ಈ 1,20,000 ರೂಪಾಯಲ್ಲಿ ರೂಪಾಯಲ್ಲಿ ರಿಕವರಿ ಏನಿಲ್ಲ. ಸೊ 1,20,000 ಮೈನಸ್ 0 1,20,000. ಇಷ್ಟು ಮಾಡಿದ್ರೆ ನಮ್ದು ರಾಯಲ್ಟಿ ಚಾರ್ಟ್ ಮುಗಿಯಿತು. ಸ್ಟ್ರೈಕ್ ಬಗ್ಗೆ ಹೇಳ್ಬೇಕಂದ್ರೆ ಸ್ಟ್ರೈಕ್ ಅಲ್ಲಿ ಎರಡು ಪ್ರಕಾರ. ಒಂದನೇದು
ಗಿವನ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿರ್ತಾನೆ, 3 ತಿಂಗಳು ಸ್ಟ್ರೈಕ್ ಆಗಿದೆ, 4 ತಿಂಗಳು ಸ್ಟ್ರೈಕ್ ಆಗಿದೆ, 6 ತಿಂಗಳು ಸ್ಟ್ರೈಕ್ ಆಗಿದೆ ಅಂತ. ಅಂತ ಕೊಟ್ಟಂತ ಪಕ್ಷದಲ್ಲಿ ಪ್ರಪೋರ್ಷನೇಟ್ಲಿ ರಿಡಕ್ಷನ್ ಮಾಡ್ಕೋಬೇಕಂತ ಹೇಳ್ತಾರೆ. ಪ್ರಪೋರ್ಷನೇಟ್ಲಿ ರಿಡಕ್ಷನ್ ಮೀನ್ಸ್ ಒಂದು ವರ್ಷಕ್ಕೆ ನಾವು 1,20,000 ಮಿನಿಮಮ್ ಪೇ ಮಾಡಿದ್ರೆ 6 ತಿಂಗಳು ವರ್ಕ್ ನಡೆದಿದ್ರೆ 6 ತಿಂಗಳಿಗೆ ಎಷ್ಟಾಗುತ್ತೆ, 9 ತಿಂಗಳು ವರ್ಕ್ ಮಾಡಿದ್ರೆ 9 ತಿಂಗಳಿಗೆ ಎಷ್ಟಾಗುತ್ತೆ, 10 ತಿಂಗಳಿಗೆ ವರ್ಕ್ ಮಾಡಿದ್ರೆ 10 ತಿಂಗಳಿಗೆ ಎಷ್ಟಾಗುತ್ತೆ ಅಂತ ಪ್ರಪೋರ್ಷನೇಟ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇನ್ನೊಂದು ಈ ತರ ಇರುತ್ತೆ, ಆಕ್ಚುಯಲ್ ರಾಯಲ್ಟಿನೇ ಮಿನಿಮಮ್ ರೆಂಟ್ ಆಗಿ ಕೊಟ್ಬಿಡಿ ಅಂತ ಹೇಳ್ತಾರೆ. ಈ ಒಂದು ಲೆಕ್ಕ ಆಕ್ಚುಯಲ್ ರಾಯಲ್ಟಿ ಎಷ್ಟಾಗಿರುತ್ತಾ ಅಲ್ಲ ಅಷ್ಟನ್ನೇ ಮಿನಿಮಮ್ ರೆಂಟ್ ಆಗಿ ಕೊಟ್ಬಿಡಬೇಕು. ಈ ಒಂದು ಲೆಕ್ಕದಲ್ಲಿ ಅದೇ ತರ ಕೊಟ್ಟಿದ್ದಾನೆ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಾಗ್ಮಿ ಕಾಮರ್ಸ್ ಕ್ಲಾಸಸ್. ನಾನು ನಿಮ್ಮ ಪವನ್ ಸರ್. ಇವತ್ತು ಎರಡನೇ ಲೆಕ್ಕ, ವೆನ್ ಆಕ್ಚುಯಲ್ ರಾಯಲ್ಟೀಸ್ ಆರ್ ಪೇಡ್ ಆಸ್ ಅ ಮಿನಿಮಮ್ ರೆಂಟ್ ಇನ್ ದ ಇವೆಂಟ್ ಆಫ್ ಸ್ಟ್ರೈಕ್. ಇಲ್ಲಿ ನೋಡಿ, ಅ ಕೋಲ್ ಕಂಪನಿ ಟುಕ್. ಈ ಕ್ವಶನ್ ನಿಮಗೆ 2010 KUD 5 ಮಾರ್ಕ್ಸ್ ಕೇಳಿದಂಥ ಕ್ವಶನ್. ಅ ಕೋಲ್ ಕಂಪನಿ ಟುಕ್ ಅ ಮೈನ್ ಆನ್ ಅ ಲೀಸ್ ಫ್ರಾಮ್ ಮಿಸ್ಟರ್ ಅನಿಲ್. ಇಲ್ಲಿ ಅನಿಲ್ ಅನ್ನೋದು ಓನರ್ ಆಫ್ ದ ಪ್ರಾಪರ್ಟಿ, ಅ ಕೋಲ್ ಕಂಪನಿ ಅನ್ನೋದು ಯೂಸರ್ ಆಫ್ ದ ಪ್ರಾಪರ್ಟಿ. ರಾಯಲ್ಟಿ ಆಫ್ ರೂಪೀಸ್ 8 per ton. 8 per ton. ರೂಪೀಸ್ 8 per ton. ಆ ಕೋಲ್ ಕಂಪನಿ ಅನ್ನೋದು ಇಲ್ಲಿ ಯೂಸರ್ ಆಫ್ ದ ಪ್ರಾಪರ್ಟಿ, ಮಿಸ್ಟರ್ ಅನಿಲ್ ಅನ್ನೋರು ಇಲ್ಲಿ ಓನರ್ ಆಫ್ ದ ಪ್ರಾಪರ್ಟಿ. ರಾಯಲ್ಟಿ ರೂಪೀಸ್ 8 per ton ಇದೆ. ನೆಕ್ಸ್ಟ್ ಆ ಮಿನಿಮಮ್ ರೆಂಟ್ ಎಷ್ಟಿದೆ, ರೂಪೀಸ್ 40,000 per annum ಇದೆ. ನೆಕ್ಸ್ಟ್ here each excess of minimum rent over the royalties recoverable out of the excess royalties next 2 years. ಇಲ್ಲಿ ರಿಕವರಿ ಮಾಡ್ಕೊಳ್ಳೋಕೆ ನೆಕ್ಸ್ಟ್ 2 years ಇದೆ. In the event of strike, the royalties are not reached. Minimum rent lease provided that actual royalty earned for the year discharge all rental obligations. ಯಾವ ಒಂದು ವರ್ಷ ಸ್ಟ್ರೈಕ್ ಆಗಿರುತ್ತಲ್ಲ ಆ ಒಂದು ವರ್ಷದಲ್ಲಿ ಎಷ್ಟು ಆಕ್ಚುಯಲ್ ರಾಯಲ್ಟಿ ಅರ್ನ್ ಆಗಿರುತ್ತಲ್ಲ ಅದನ್ನೇ ಮಿನಿಮಮ್ ರೆಂಟ್ ಆಗಿ ಕೊಡಬೇಕಂತ ಇಲ್ಲಿ ಲೀಸ್ ಅಗ್ರಿಮೆಂಟ್ ಅಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಈಗ ಗಿವನ್ ಇನ್ಫಾರ್ಮೇಶನ್ ಸೊಲ್ಯೂಷನ್. ಓನರ್ ಆಫ್ ಪ್ರಾಪರ್ಟಿ, owner property Mr. Anil, bracket take into bracket landlord. Next, user of property a coal mine tenant. Next, royalty rupees 8 per ton. Next, minimum rent rupees 40,000 per annum. Next, in event of strike, minimum rent is equal to ಆಕ್ಚುಯಲ್ ರಾಯಲ್ಟಿ ಮಿನಿಮಮ್ ಅಂತ ಕೊಟ್ಬಿಡ್ರಿ ಅಂತ ಅವರ ಅಗ್ರಿಮೆಂಟ್ ಅಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್, ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ ನೆಕ್ಸ್ಟ್ 2 years. ಇಲ್ಲಿ ರಿಕವರಿ ಮಾಡ್ಕೋಕೆ ನಮಗೆ ಚಾನ್ಸ್ ಇದೆ. ಸೊ ಈ ತರ ಗಿವನ್ ಇನ್ಫಾರ್ಮೇಶನ್ ಬರ್ಕೋಬೇಕು. ಬರ್ಕೊಂಡ ನಂತರ ಆಸ್ ಯೂಶುವಲ್ ನಮ್ದು ರಾಯಲ್ಟಿ ಪೇಯಬಲ್ ಚಾರ್ಟ್ ಅನ್ನ ಪ್ರಿಪೇರ್ ಮಾಡಬೇಕು. ಆಫ್ಟರ್ ದ ಗಿವನ್ ಇನ್ಫಾರ್ಮೇಶನ್ ವಿ ಡ್ರಾ ದ ಚಾರ್ಟ್ ಹಿಯರ್. ಸ್ಟೇಟ್ಮೆಂಟ್ ಆಫ್ ರಾಯಲ್ಟಿ ಅಂಡ್ ಶಾರ್ಟ್ ವರ್ಕಿಂಗ್ಸ್ ಚಾರ್ಟ್. ಓಕೆ, ಮೊದಲನೇ ಕಾಲಮ್ ಇಯರ್, ಎರಡನೇ ಕಾಲಮ್ ಔಟ್ಪುಟ್ ಇನ್ ಟನ್ಸ್, ಮೂರನೇ ಕಾಲಮ್ ರಾಯಲ್ಟಿ ರೂಪೀಸ್ 8 per ton, ಮಿನಿಮಮ್ ರೆಂಟ್, ಸರ್ಪ್ಲಸ್, ಶಾರ್ಟ್ ವರ್ಕಿಂಗ್ಸ್. ಈ ಶಾರ್ಟ್ ವರ್ಕಿಂಗ್ಸ್ ಅಲ್ಲಿ ಡೆಫಿಸಿಟ್ ಮೊದಲನೇ ಕಾಲಮ್, ರಿಕವರಿ ಎರಡನೇ ಕಾಲಮ್, ರಿಕವರಿ ಮೂರನೇ ಕಾಲಮ್. ನೆಕ್ಸ್ಟ್ ಪೇಡ್ ಟು ಲ್ಯಾಂಡ್ ಲಾರ್ಡ್. ಸೊ ಈಗ ಮೊದಲನೇ ವರ್ಷ
ಮೊದಲನೇ ವರ್ಷ ನಮ್ಮದು 2006 3500 ಇದೆ. ಸೊ 3500 ಮೊದಲನೇ ವರ್ಷ 2006 3500 2007 4500 2008 5500 2009 ಸ್ಟ್ರೈಕ್ ಅವಧಿ ನೆಕ್ಸ್ಟ್ 4000. ಸೊ ಇದನ್ನು 8 ಗುಣಿಸ್ಕೋಬೇಕು. 3500 into 8 3500 into 8 28,000. 4,500 into 8 36,000. 5,500 into 8 44,000. 4,000 into 8 32,000. So minimum rent 40,000 per annum fix. 40,000 ಬಟ್ ಸ್ಟ್ರೈಕ್ ಆದಂಥ ಅವಧಿಯಲ್ಲಿ ಈ 32,000 ಅನ್ನೇ ಸೇಮ್ ಆಗಿ ಕೊಟ್ಬಿಡ್ಬೇಕು ಅವ್ರು ಕೊಟ್ಟಿರೋ ಅಗ್ರಿಮೆಂಟ್ ಪ್ರಕಾರ. ನೆಕ್ಸ್ಟ್ ಸರ್ಪ್ಲಸ್ ಡೆಫಿಸಿಟ್ ಕಂಡುಹಿಡಬೇಕು. ಮಿನಿಮಮ್ ರೆಂಟ್ ಹೆಚ್ಚಿಗೆ ಇದ್ದು ರಾಯಲ್ಟಿ ಕಡಿಮೆ ಇದ್ರೆ ಡೆಫಿಸಿಟ್. ಸೊ 12,000 ರೂಪಾಯಿ ಡೆಫಿಸಿಟ್. ನೆಕ್ಸ್ಟ್ ಇಲ್ಲೂ ಅಷ್ಟೇ, ರಾಯಲ್ಟಿ ಕಡಿಮೆ ಇದೆ, ಮಿನಿಮಮ್ ಜಾಸ್ತಿ ಇದೆ, ಸೊ 4,000 ರೂಪಾಯಿ ಡೆಫಿಸಿಟ್. ಸೊ ಇಲ್ಲಿ ಈ ಒಂದು ಥರ್ಡ್ ಇಯರಲ್ಲಿ 44,000 ರೂಪಾಯಿ ರಾಯಲ್ಟಿ ಇದೆ, 40,000 ರೂಪಾಯಿ ಮಿನಿಮಮ್ ರೆಂಟ್ ಇದೆ, ಸೊ 4,000 ರೂಪಾಯಿ ಸರ್ಪ್ಲಸ್. ಇನ್ನು 4ನೇ ವರ್ಷದಲ್ಲಿ 32,000 ನೋ ಸರ್ಪ್ಲಸ್ ನೋ ಡೆಫಿಸಿಟ್. ಈಗ ರಿಕವರಿ ಮಾಡ್ಕೋಬೇಕಾದ್ರೆ ಈ 12,000 ರೂಪಾಯಿಗೆ ರಿಕವರಿ ಮಾಡ್ಕೊಳ್ಳೋಕೆ ನೆಕ್ಸ್ಟ್ 2 ಇಯರ್ಸ್ ಟೈಮ್ ಇದೆ. ಆಗಿದ್ದು ಯಾವಾಗ 2006 2007 ಮೊದಲನೇ ವರ್ಷದಲ್ಲಿ ಏನೋ ಸರ್ಪ್ಲಸ್ ಇದೆಯಾ? ಇಲ್ಲ. ಸೊ ಸರ್ಪ್ಲಸ್ ಇದ್ದಿದ್ರೆ ನಾವು ರಿಕವರಿ ತಗೋತಿದ್ವಿ. ಸೊ 1ನೇ ವರ್ಷ ವೇಸ್ಟ್ ಆಯಿತು. 2ನೇ ವರ್ಷ ನೋಡಿ 2008 2ನೇ ವರ್ಷ ಇಲ್ಲಿ 4,000 ರೂಪಾಯಿ ಸರ್ಪ್ಲಸ್ ಇದೆ. ಸೊ ಇಲ್ಲಿ ಈ 12,000 ರೂಪಾಯಿ 4,000 ರೂಪಾಯಿ ಸರ್ಪ್ಲಸ್ ರಿಕವರಿ ತೊಗೊಂಡ್ಬಿಟ್ರಿ. ಅಂದ್ರೆ ಈ 12,000 ರೂಪಾಯಿದಲ್ಲಿ 4,000 ರೂಪಾಯಿ ರಿಕವರಿ ಆಯಿತು. 4,000 ರೂಪಾಯಿ ರಿಕವರಿ ಮಾಡ್ಕೊಂಡ್ವಿ. ಇನ್ನು ಎಷ್ಟು ಆಗ್ಬೇಕಿಲ್ಲಿ? ಇನ್ನು 8,000 ರೂಪಾಯಿ ಆಗ್ಬೇಕಾಗಿದೆ. ಸೊ ನಮ್ಗೆ ಅವಧಿ ಇದೆಯಾ? ಅವಧಿ ಇಲ್ಲ, ಅವಧಿ ಮುಕ್ತಾಯ ಆಯಿತು 2 ವರ್ಷ. ಸೊ ಇಲ್ಲಿ ಈ 12,000 ರೂಪಾಯಿದಲ್ಲಿ 4,000 ರೂಪಾಯಿ ರಿಕವರಿ ತಗೋರಿ. ಇನ್ನು ಎಷ್ಟಾಗಲಿಲ್ಲ? ಇನ್ನು 8,000 ರೂಪಾಯಿ ಆಗಲಿಲ್ಲ. 8,000 ರೂಪಾಯಿ ಈ ರಿಕವರಿ ಕಳಿಸ್ಬಿಡ್ರಿ. ಅದೇ ರೀತಿ ಈ 4,000 ರೂಪಾಯಿಗೆ ಈ 4,000 ರೂಪಾಯಿ ಲಾಸ್ ಆಗಿದ್ದಾಗ 2007 ಲಾಸ್ ಆಗಿತ್ತು ಅಂದ್ರೆ 2008 ಮೊದಲನೇ ವರ್ಷ. ಈ ಮೊದಲನೇ ವರ್ಷ ಅಮೌಂಟ್ ಇತ್ತು, ಬಟ್ ಇದು ಈ 12,000 ರೂಪಾಯಿಗೆ ಲಾಸ್ ಅನ್ನ ರಿಕವರಿ ತಗೋವಾಗ ಅದ್ರ ಅಮೌಂಟ್ ಯೂಸ್ ಆಗೋಯ್ತು. ಸೊ ಈಗ ಇಲ್ಲಾದ್ರೂ ಸರ್ಪ್ಲಸ್ ಅಮೌಂಟ್ ಇಲ್ಲ. ಸೊ 2009 ಅಲ್ಲೂ ಸರ್ಪ್ಲಸ್ ಅಮೌಂಟ್ ಇಲ್ಲ. ಸೊ ಇಲ್ಲಿ ಈ 4,000 ರೂಪಾಯಿ ರಿಕವರಿ ಆಗಲೇ ಇಲ್ಲ. ಸೊ ಡೈರೆಕ್ಟ್ಲಿ ಸೆಂಡ್ ಇಟ್ ಟು ಈ ರಿಕವರಿ ಕಾಲಮ್. ನಂತರ ಏನು ಮಾಡಬೇಕಾಗ ನಂತರ ಈಗ ರಾಯಲ್ಟಿ ಆರ್ ಮಿನಿಮಮ್ ರೆಂಟ್ ಯಾವ್ದು ಜಾಸ್ತಿ ಇರುತ್ತಲ್ಲ, ಮಿನಿಮಮ್ ರೆಂಟ್ ಜಾಸ್ತಿ ಇದ್ರೆ ಈ ಮಿನಿಮಮ್ ರೆಂಟ್ ಅಮೌಂಟನ್ನು ಇಲ್ಲಿ ಪೇ ಟು ಲ್ಯಾಂಡ್ ಕಳಿಸ್ಬಿಡಿ 40,000. ಅದೇ ರೀತಿ 2ನೇ ವರ್ಷನೂ ಮಿನಿಮಮ್ ಜಾಸ್ತಿ ಇದೆ, ಸೊ ಈ ಅಮೌಂಟನ್ನು ಇಲ್ಲಿ ಕಳಿಸ್ಬಿಡಿ 40,000. 3ನೇ ವರ್ಷ ಯಾವಾಗ ರಾಯಲ್ಟಿ ಜಾಸ್ತಿ ಇರುತ್ತಲ್ಲ, ಈ ರಾಯಲ್ಟಿ ಅಮೌಂಟ್ ಒಳಗಡೆ ರಿಕವರಿ ಅಮೌಂಟ್ ಕಳಿಬೇಕು. ಸೊ 44 ಒಳಗೆ 4th ಕಳೀರಿ 40,000. ಅದೇ ರೀತಿ ಈ 32 ಸೇಮ್ ಇದೆ. ಸೊ 32 ಹಿಂಗೆ ಕಳಿಸ್ಬಿಡಿ. ಸೊ ಇಷ್ಟು ಮಾಡಿದ್ರೆ ನಮ್ದು ರಾಯಲ್ಟಿ ಚಾರ್ಜ್